Today, I'm going to share with you a 3-point message, but I will do 1 point today on tested by God, 3 ways God will test you. ಇವತ್ತು 3 ಅಂಶಗಳ ಸಂದೇಶವನ್ನು ಹೇಳುತ್ತೇನೆ, ಆದ್ರೆ ಒಂದು ಅಂಶ ಮಾತ್ರ ಇವತ್ತು ಹಂಚಿಕೊಳ್ಳುತ್ತೇನೆ. ದೇವರಿಂದ ಪರಿಶೋಧಿಸಲ್ಪಡುವುದು ಎಂಬುವ ಶೀರ್ಷಿಕೆ 3 ವಿಧದಲ್ಲಿ ದೇವರು ನಮ್ಮನ್ನು ಪರೀಕ್ಷಿಸುತ್ತಾರೆ. Now imagine, last 2 weeks I shared with you about cave time. ಹೋದ 2 ವಾರ ನಾನು ನಿಮ್ಮ ಸಂಗಡ ಗುಹೆಯ ಸಮಯದ ಬಗ್ಗೆ ಹಂಚಿಕೊಂಡೆನು. I told you that all of us go through a cave time. ನಾನು ಹೇಳಿದೆ ನಾವೆಲ್ಲರೂ ಆ ಗುಹೆಯ ಸಮಯದಲ್ಲಿ ಹಾದಿ ಹೋಗುತ್ತೇವೆ, ನಿಜ. But what we do and what we don't do during cave time is very important. ಆದ್ರೆ ನಮ್ಮ ಜೀವಿತದಲ್ಲಿ ಇರುವ ಗುಹೆಯ ಸಮಯದಲ್ಲಿ ನಾವು ಏನನ್ನು ಮಾಡುತ್ತೇವೆ, ಏನನ್ನು ಮಾಡುವುದಿಲ್ಲ, ಅದು ಬಹಳ ಮುಖ್ಯ. As I keep traveling in the car going all over Karnataka, I keep studying. My phone is like a computer. So I go into different topics. I keep reading and I keep studying and preparing messages. ನಾನು ಈ ಪ್ರಯಾಣ ಮಾಡಿಕೊಂಡು ಕಾರಲ್ಲಿ ಹೋಗಬೇಕಾದ್ರೆ ನನ್ನ ಫೋನ್ ಕಂಪ್ಯೂಟರ್ ಇದ್ದಂಗೆ ನಾನು ಅನೇಕ ವಿಷಯಗಳ ಬಗ್ಗೆ ನಾನು ಓದಿಕೊಂಡು ನಾನು ಅದನ್ನ ಧ್ಯಾನವನ್ನು So ಮಾಡುತ್ತೇನೆ. this week I did a study quickly on tested by God. ಆದುದರಿಂದ ಈ ವಾರ ದೇವರಿಂದ ಪರೀಕ್ಷಿಸಲ್ಪಡುವುದು ಎಂಬ ವಿಷಯದ ಬಗ್ಗೆ ನಾನು ಒಂದು ಅಧ್ಯಯನವನ್ನು ಮಾಡಿದೆ. So 1 point today, okay? Today I'll give you 1 point. ಇವತ್ತು ಒಂದು ಅಂಶವನ್ನು ನಾನು ನಿಮಗೆ ಕೊಡುತ್ತೇನೆ. So I want you to read James chapter 1 verses 2 to 4. ಯಾಕೋಬ 1ನೇ ಅಧ್ಯಾಯ 2 ರಿಂದ 4 ವಚನಗಳನ್ನು ಓದಿಕೊಳ್ಳೋಣ. ನನ್ನ ಸಹೋದರರೇ, ನಿಮ್ಮ ನಂಬಿಕೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನುಂಟು ಮಾಡುತ್ತದೆಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದೆಂದು ಎಣಿಸಿರಿ. ಆ ತಾಳ್ಮೆಯು ಸಿದ್ಧಿಗೆ ಬರಲಿ, ಆಗ ನೀವು ಶಿಕ್ಷಿತರು, ಸರ್ವಗುಣವುಳ್ಳವರು, ಏನೂ ಕಡಿಮೆ ಇಲ್ಲದವರು ಆಗಿರುವಿರಿ. Hallelujah. In English? Consider it pure joy, brothers and sisters, whenever you face trials of many kinds, because you know that the testing of your faith produces perseverance. Testing of your faith produces perseverance. Let perseverance finish its work, so that you may be mature and complete, not lacking anything. Now imagine, testing will produce perseverance, and perseverance will complete what God has to do through your life, so that you will lack nothing in your life. ಆಮೆನ್ ಆಮೆನ್. ನೋಡ್ರಿ, ದೇವರು ನಮ್ಮನ್ನ ಪರಿಶೋಧಿಸಿದಾಗ ನಮಗೆ ತಾಳ್ಮೆಯನ್ನು ಉಂಟು ಮಾಡುತ್ತಾರೆ. ಆವಾಗ ನಾವು ಎಲ್ಲ ಗುಣದಲ್ಲಿ ಪೂರ್ಣರಾಗಿರುತ್ತೇವೆ. ನಮ್ಮ ಜೀವಿತದಲ್ಲಿ ಯಾವುದು ನಮಗೆ ಕಡಿಮೆ ಇರುವುದಿಲ್ಲ. I want to ask you a question. ನಾನು ನಿಮ್ಮ ಬಳಿ ಒಂದು ಪ್ರಶ್ನೆಯನ್ನು ಕೇಳುತ್ತೇನೆ. How God will test us? ದೇವರು ಹೇಗೆ ನಮ್ಮನ್ನು ಪರೀಕ್ಷಿಸುತ್ತಾರೆ? Sometimes, why do we go through pain and struggles and all these types of confusion in our lives? ಯಾಕೆ ಕೆಲವು ಬಾರಿ ನಮ್ಮ ಜೀವಿತದಲ್ಲಿ ನಾವು ನೋವು, ಸಂಕಟ ಮತ್ತೆ ಗಲಿಬಿಲಿಯನ್ನು ಅನುಭವಿಸುತ್ತೇವೆ? You pray, ನೀವು ಪ್ರಾರ್ಥಿಸುತ್ತೀರಿ, you are fasting, ನೀವು ಉಪವಾಸ ಮಾಡುತ್ತೀರಿ, whole day you don't eat, ಇಡೀ ದಿವಸ ಏನು ಸಹ ತಿನ್ನುವುದಿಲ್ಲ, you eat 1 chapati in the night. ರಾತ್ರಿಯಲ್ಲಿ ಒಂದೇ ಒಂದು ಚಪಾತಿ ತಿಂತೀರಾ. But after all hard work, laboring, doing the best for God, why do we go through all these types of tests? ಆದ್ರೆ ಇಷ್ಟು ಕಠಿಣ ಪರಿಶ್ರಮ ಎಲ್ಲ ಮಾಡಿ ದೇವರಿಗೆ ಎಲ್ಲ ಕಾರ್ಯಗಳನ್ನು ಮಾಡಿದ ನಂತರ ಯಾಕೆ ನಾವು ಇಷ್ಟೊಂದು ಕಷ್ಟಗಳನ್ನು ಅನುಭವಿಸುತ್ತೇವೆ? So remember, ನೆನಪಲ್ಲಿ ಇಟ್ಟುಕೊಳ್ಳಿರಿ. number 1, ಮೊದಲನೇದಾಗಿ God gives you what you want and He will test you. ದೇವರು ನಿಮಗೆ ಏನು ಬೇಕೋ ಅದನ್ನು ಕೊಟ್ಟು ಪರೀಕ್ಷಿಸುತ್ತಾನೆ. He will give you what you ask. ನೀವು ಏನ್ ಕೇಳ್ತೀರೋ ಅದನ್ನು ಕೊಟ್ಟು ಬಿಡ್ತಾರೆ. God give me a car, God gives you. ದೇವರೇ ಒಂದು ಕಾರ್ ಕೊಡಿ ಅಂದ್ರೆ ದೇವರು ಕೊಟ್ಟು ಬಿಡ್ತಾರೆ. God gives you a house. ದೇವರು ನಿಮಗೆ ಒಂದು ಮನೆ ಕೊಡ್ತಾರೆ. Good wife, good husband. ಒಳ್ಳೆ ಹೆಂಡತಿ, ಒಳ್ಳೆ ಗಂಡ, Good children. ಒಳ್ಳೆ ಮಕ್ಕಳು, Good business. ಒಳ್ಳೆ ವ್ಯಾಪಾರ, Good job. ಒಳ್ಳೆ ಕೆಲಸ, Everything good looks good. ಎಲ್ಲವೂ ನೋಡ್ಲಿಕ್ಕೆ ಚೆನ್ನಾಗೇ ಇರುತ್ತದೆ. Now what you are saying,
ಇವಾಗ ನೀವೇನ್ ಹೇಳ್ತಾ ಇದ್ದೀರಾ? Oh wow, whatever I asked, God gave me. ಓ ವಾವ್, ನಾನು ಏನೆಲ್ಲ ಕೇಳಿದ್ನೋ ದೇವರು ನನಗೆಲ್ಲವನ್ನು ಕೊಟ್ಟ ಅಂತ Turn to ಹೇಳ್ತೀವಿ. your neighbor and say, ಪಕ್ಕದಲ್ಲಿ ಇರೋರ್ನ ನೋಡಿ ಹೇಳ್ರಿ, God will give you everything. ದೇವರು ನಿಮಗೆ ಎಲ್ಲವನ್ನು ಕೊಡುತ್ತಾರೆ. Don't get excited. ತುಂಬಾ ಉತ್ಸಾಹ ಪಟ್ಕೋಬೇಡ್ರಿ. Something is coming on your way. ಏನೋ ಒಂದು ನಿಮ್ಮನ್ನ ಹುಡುಕೊಂಡು ಬರ್ತಾ ಇದೆ. You know why? ಯಾಕೆ ಗೊತ್ತಾ? God is giving you everything and He wants to check what you are going to do with everything that He is giving you. ಆಮೇನ್ ಆಮೇನ್. ದೇವರು ನಿಮಗೆ ಎಲ್ಲವನ್ನು ಕೊಟ್ಟು ನೀವು ಆ ಎಲ್ಲವನ್ನು ಇಟ್ಟುಕೊಂಡು ಏನ್ ಮಾಡ್ತೀರಾ ಅಂತ ಪರೀಕ್ಷಿಸ್ತಾನೆ. I want you to turn your Bibles to Luke chapter 15 verses 11 to 24. ಲೂಕಕ್ಕೆ ಬರೆದಿರುವ ಸುವಾರ್ತೆ 15ನೇ ಅಧ್ಯಾಯ 11ರಿಂದ 24 ನೋಡಿಕೊಳ್ಳೋಣ. Everybody turn your Bibles to Luke chapter 15 verses 11 to 24. ಎಲ್ಲರೂ ಸತ್ಯವೇದವನ್ನು ಲೂಕಕ್ಕೆ ಬರೆದಿರುವ ಸುವಾರ್ತೆ 15ನೇ ಅಧ್ಯಾಯ 11ರಿಂದ 24 ವಚನಗಳನ್ನು ಇನ್ನು ಆತನು ಹೇಳಿದ್ದೇನೆಂದರೆ, ಒಬ್ಬನೊಬ್ಬ ಮನುಷ್ಯನಿಗೆ 2 ಮಕ್ಕಳಿದ್ದರು. ಅವರಲ್ಲಿ ಕಿರಿಯವನು ತಂದೆಗೆ, ಅಪ್ಪ, ಆಸ್ತಿಯಲ್ಲಿ ನನಗೆ ಬರತಕ್ಕ ಪಾಲನ್ನು ಕೊಡು ಎಂದು ಕೇಳಿಕೊಳ್ಳಲು ತಂದೆಯು ಬದುಕನ್ನು ಅವರಿಗೆ ಹಂಚಿಕೊಟ್ಟನು. ಸ್ವಲ್ಪ ದಿವಸದ ಮೇಲೆ ಆ ಕಿರಿಮಗನು ಎಲ್ಲ ಕೂಡಿಸಿಕೊಂಡು ದೂರ ದೇಶಕ್ಕೆ ಹೊರಟು ಹೋಗಿ ಅಲ್ಲಿ ಪಟಿಂಗನಾಗಿ ಬದುಕಿ ತನ್ನ ಆಸ್ತಿಯನ್ನು ಸೂರೆ ಮಾಡಿಬಿಟ್ಟನು. ಹೀಗೆ ಅವನು ಎಲ್ಲ ಹಾಳು ಮಾಡಿಕೊಂಡ ಮೇಲೆ ಆ ದೇಶದಲ್ಲೆಲ್ಲ ಘೋರವಾದ ಬರ ಬಂದು ಏನು ಗತಿ ಇಲ್ಲದವನಾದನು. ಆಗ ಅವನು ಹೋಗಿ ಆ ದೇಶದ ನಿವಾಸಿಗಳೊಳಗೆ ಒಬ್ಬನಲ್ಲಿ ಸೇರಿಕೊಂಡನು. ಆ ಮನುಷ್ಯನು ಹಂದಿಗಳನ್ನು ಮೇಯಿಸುವುದಕ್ಕೆ ಅವನನ್ನು ತನ್ನ ಹೊಲಗಳಿಗೆ ಕಳುಹಿಸಿದನು. ಹೀಗಿರಲಾಗಿ ಅವನು ಹಂದಿ ತಿನ್ನುತ್ತಿದ್ದ ಕಾಯಿಗಳನ್ನಾದರೂ ತಿಂದು ಹಸಿವನ್ನು ತೀರಿಸಿಕೊಳ್ಳಬೇಕೆಂದು ಆಶೆಪಟ್ಟನು. ಆದರೂ ಯಾರೂ ಅವನಿಗೆ ಕೊಡಲಿಲ್ಲ. ಆಗ ಅವನಿಗೆ ಬುದ್ಧಿ ಬಂದು ಅವನು ತನ್ನ ತಂದೆಯ ಬಳಿಯಲ್ಲಿ, ಎಷ್ಟೋ ಮಂದಿ ಕೂಲಿ ಆಳುಗಳು ಬೇಕಾದಷ್ಟು ಆಹಾರವಿದೆ, ನಾನಾದರೋ ಇಲ್ಲಿ ಹಸಿವಿನಿಂದ ಸಾಯುತ್ತೇನೆ. ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಅವನಿಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೋ ನಿನ್ನ ಮುಂದೆಯೋ ಪಾಪ ಮಾಡಿದ್ದೇನೆ. ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ. ನನ್ನನ್ನು ನಿನ್ನ ಕೂಲಿ ಆಳುಗಳಲ್ಲಿ ಒಬ್ಬನಂತೆ ಮಾಡು ಎಂದು ಹೇಳುವೆನು ಅಂದುಕೊಂಡು ಎದ್ದು ತನ್ನ ತಂದೆಯ ಕಡೆಗೆ ಬಂದನು. ಅವನು ಇನ್ನೂ ದೂರದಲ್ಲಿರುವಾಗಲೇ ಅವನ ತಂದೆಯು ಅವನನ್ನು ಕಂಡು ಕನಿಕರ ಪಟ್ಟು ಓಡಿ ಬಂದು ಅವನ ಕೊರಳನ್ನು ಅಪ್ಪಿಕೊಂಡು ಅವನಿಗೆ ಬಹಳವಾಗಿ ಮುದ್ದಿಟ್ಟನು. ಆದರೂ ಮಗನು ಅವನಿಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ. ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ ಎಂದು ಹೇಳಲು ತನ್ನ ಆಳುಗಳಿಗೆ, ಶ್ರೇಷ್ಠವಾದ ನಿಲುವಂಗಿಯನ್ನು ತಟ್ಟನೆ ತಂದು ಇವನಿಗೆ ತೊಡಿಸಿರಿ, ಇವನ ಕೈಗೆ ಉಂಗುರವನ್ನು ಇಡಿರಿ, ಕಾಲಿಗೆ ಜೋಡು ಮೆಡಿಸಿರಿ, ಕೊಬ್ಬಿಸಿದ ಕರುವನ್ನು ತಂದು ಕೊಯ್ಯಿರಿ, ಹಬ್ಬ ಮಾಡೋಣ, ಉಲ್ಲಾಸ ಮಾಡೋಣ. ಈ ನನ್ನ ಮಗನು ಸತ್ತವನಾಗಿದ್ದನು, ತಿರುಗಿ ಬದುಕಿ ಬಂದನು, ಪೋಲಿ ಹೋಗಿದ್ದನು, ಸಿಕ್ಕಿದನು ಎಂದು ಹೇಳಿದನು. ಆಗ ಅವರು ಉಲ್ಲಾಸ ಪಡುವುದಕ್ಕೆ ತೊಡಗಿದರು. The Bible is very clear. When the son went and asked the father for the possession, father never refused, but he gave him. ಸತ್ಯವೇದವು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ಇಲ್ಲಿ ಮಗನು ಹೋಗಿ ಆತನ ತಂದೆಯ ಬಳಿ ಆಸ್ತಿಯನ್ನು ಕೇಳಿದಾಗ ಅವರ ತಂದೆ ತಿರಸ್ಕಾರ ಮಾಡಿಲ್ಲ, ಆದ್ರೆ ಎಲ್ಲವನ್ನು ಅವನಿಗೆ ಕೊಟ್ಟು ಬಿಟ್ಟನು. Many a times we go and ask God, Lord, give me, give me, give me, give me. And God says, okay, you have it and do what you want to do. But God wants to see how you are going to be after the blessings of God. ಆಮೆನ್ ಆಮೆನ್. ಅನೇಕ ಬಾರಿ ನಾವು ದೇವರ ಬಳಿಕ ಹೋಗಿ ನನಗೆ ಕೊಡು 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 ಅಂತ ಕೇಳ್ತೇವೆ, ಆವಾಗ ದೇವರು ಕೊಟ್ಟೇ ಬಿಡ್ತಾರೆ. ಆದ್ರೆ ನೀವು ಅದೆಲ್ಲವನ್ನು ಪಡೆದುಕೊಂಡು ಏನ್ ಮಾಡ್ತೀರಾ ಅಂತ ದೇವರು ನೋಡುತ್ತಾನೆ. In Kannada it says, ಕೆಟ್ಟ ಕುಮಾರನ್ ಏನು ಬಂದಿದೆ, ಬುದ್ಧಿ ಬಂದಿದೆ. ಆಗ ಅವನಿಗೆ ಬುದ್ಧಿ ಬಂದಿತ್ತು ಅಂತ ನಾವು ಓದುತ್ತೇವೆ 17. Am I right? Many a times in the blessings of God, for us, buddhi is gone. ಅನೇಕ ಬಾರಿ ಆಶೀರ್ವಾದಗಳು ಬಂದ್ಬಿಟ್ರೆ ಬುದ್ಧಿ ಎಲ್ಲೋ ಪರಾರಾಗ್ಬಿಡುತ್ತೆ. Now imagine, ಯೋಚನೆ ಮಾಡಿ ನೋಡ್ರಿ, when God is blessing you, ದೇವರು ನಿಮ್ಮನ್ನು ಆಶೀರ್ವದಿಸಿದಾಗ He gives you everything. ನಿಮಗೆ ಎಲ್ಲವನ್ನು ಅವರು ಕೊಡುತ್ತಾರೆ. But now He wants to see your devotion to Him. ಆದ್ರೆ ಈಗ ನೀವು ಆತನಿಗೆ ಎಷ್ಟು ಭಕ್ತಿ ವೈರಾಗ್ಯದಿಂದ ತುಂಬಿದ್ದೀರಾ ಅಂತ ಅದನ್ನು ನೋಡುತ್ತಾನೆ.
When you had sickness, ನಿಮ್ಗೆ ವ್ಯಾಧಿ ಇದ್ದಾಗ you came for all the prayers. ಎಲ್ಲ ಪ್ರಾರ್ಥನೆಗೆ ಓಡಿ ಬಂದ್ರಿ. God took the sickness away. ದೇವರ ಆ ರೋಗವನ್ನು ತೆಗೆದು ಹಾಕಿದನು. Now you have no time for prayer. ಇವಾಗ ನಿಮ್ಗೆ ಪ್ರಾರ್ಥನೆಗೆ ಸಮಯನೇ ಇಲ್ಲ. You didn't have a house. ನಿಮ್ಗೆ ಮನೆ ಇರ್ಲಿಲ್ಲ. You came every day praying for a house. ಪ್ರತಿ ದಿವಸ ಮನೆಗಾಗಿ ಪ್ರಾರ್ಥಿಸಿ. Now house is there. ಈಗ ಮನೆ ಇದೆ. Now you are not there. ಈಗ ನೀವಿಲ್ಲ. You prayed for a car. ನೀವು ಒಂದು ಕಾರಿಗಾಗಿ God ಪ್ರಾರ್ಥಿಸಿ. gave you a car. ದೇವರೊಂದು ಕಾರ್ ಕೊಟ್ರು. Now, ಈಗ Sundays you don't even come in the car. ಭಾನುವಾರದಲ್ಲಿ ಕಾರಲ್ಲಿ ಬರುವುದು ಸಹ ಇಲ್ಲ. God will bless you to check your devotion. ದೇವರು ನಿಮ್ಮ ಭಕ್ತಿ ವೈರಾಗ್ಯವನ್ನು ಪರೀಕ್ಷಿಸಲು ನಿಮಗೆ ಎಲ್ಲವನ್ನು ಕೊಡುತ್ತಾನೆ. You had cancer. ನಿಮಗೆ ಕ್ಯಾನ್ಸರ್ ಇತ್ತು. God healed you. ದೇವರು ಸ್ವಸ್ಥತೆ ಕೊಟ್ಟರು. After that, you don't even come back to church to pray and to spend time with God. See, God is checking your devotion after He is blessing you. ದೇವರು ನಿಮ್ಮನ್ನ ಆಶೀರ್ವಾದಿಸಿದ ನಂತರ ನೀವು ಎಷ್ಟು ಭಕ್ತಿ ವೈರಾಗ್ಯದಿಂದ ಇರ್ತೀರಾ ಅಂತ ದೇವರು ಪರೀಕ್ಷಿಸಿ ನೋಡುತ್ತಾನೆ. You understand, everybody? ಎಲ್ಲರಿಗೂ ಅರ್ಥವಾಯ್ತಾ? God blesses you and He wants to check your devotion to Him. ದೇವರು ನಿಮ್ಮನ್ನ ಆಶೀರ್ವದಿಸಿ ಆತನ ಪರವಾಗಿ ನೀವು ಎಷ್ಟು ಭಕ್ತಿ ಇಟ್ಟಿದ್ದೀರಾ ಅಂತ ಪರೀಕ್ಷಿಸಿ ನೋಡುತ್ತಾನೆ. Prodigal son got what he wanted. ನೋಡ್ರಿ, ಈ ಪಟ್ಟಿಗನ ಕುಮಾರನು ಆತನಿಗೆ ಏನು ಬೇಕಿತ್ತೋ ಎಲ್ಲವೂ ಸಿಕ್ಕಿತು. But it ruined his life. ಆದ್ರೆ ಆತನ ಜೀವನವನ್ನೇ ಅವನು ಹಾಳು ಮಾಡಿಕೊಂಡನು. The test came after the blessing. ನೋಡ್ರಿ, ಆಶೀರ್ವಾದದ ನಂತರ ಪರೀಕ್ಷೆ ಬಂತು. Everything you got. ಎಲ್ಲವೂ ಸಿಕ್ತು ನಿನಗೆ. You ask God, God bless me, but you don't even give tithes to God. God bless me. Your offering is 20 rupees a Sunday. 4 Sundays, 80 rupees you give offering. And you eat one dosa for 100 rupees. ದೇವರೇ ನನ್ನನ್ನು You ಆಶೀರ್ವದಿಸು. see that? Testing of our blessing. ನಮ್ಮ ಆಶೀರ್ವಾದಗಳನ್ನು ದೇವರು ಪರೀಕ್ಷಿಸಿ ನೋಡುತ್ತಾನೆ. We receive our blessings from God. ದೇವರಿಂದ ನಮ್ಮ ಆಶೀರ್ವಾದಗಳನ್ನು ನಾವು ಹೊಂದಿಕೊಳ್ಳುತ್ತೇವೆ. You go to all the doctors, you go to all the people for tuition for your daughter or son, and finally God blesses your son and gives him a mighty result. You don't even give 5,000 offering to the Lord. Testing. ಎಲ್ಲದಕ್ಕೂ ಖರ್ಚು ಮಾಡ್ತೀರಾ, ನಿಮ್ಮ ಮಕ್ಕಳಿಗೆ ಟ್ಯೂಷನ್ ಫೀಸ್ ಎಲ್ಲ ದುಬಾರಿ ಕಟ್ತೀರಾ. ಆದ್ರೆ ದೇವರು ಅವ್ರನ್ನ ಆಶೀರ್ವದಿಸಿದ ನಂತರ ನೀವು ದೇವರಿಗೆ ಒಂದು 5,000 ಕಾಣಿಕೆ ಸಹ ಕೊಡುವುದಿಲ್ಲ. God blesses you and He wants to see what you are doing. ದೇವರು ನಿಮ್ಮನ್ನ ಆಶೀರ್ವದಿಸಿ ನೀವು ಏನ್ ಮಾಡ್ತೀರಾ ಅಂತ ಆತನು ನೋಡುತ್ತಾನೆ. I had 3 people. ನನ್ನ ಬಳಿ 3 ಜನರು ಇದ್ದರು. 1 rupee. 1 ರೂಪಾಯಿ. The church started to grow. ಸಭೆ ಬೆಳೀಲಿಕ್ಕೆ ಪ್ರಾರಂಭಿಸ ಆಯ್ತು. I will be celebrating 48 years in the ministry this year. ಈ ವರ್ಷದಲ್ಲಿ ಸೇವೆಯಲ್ಲಿ 48 ವರ್ಷಗಳನ್ನು ನಾನು ಆಚರಣೆ ಮಾಡಲಿದ್ದೇನೆ. But imagine, ಆದ್ರೆ ಯೋಚನೆ ಮಾಡಿ ನೋಡಿ, within this 48 years, ಈ 48 ವರ್ಷಗಳೊಳಗೆ I have built 900 churches in India and in SAARC countries. 900 ಸಭೆಗಳನ್ನ ಈ ಸಾರ್ಕ್ ಕಂಟ್ರಿಗಳಲ್ಲೂ ಮತ್ತೆ ಭಾರತ God ದೇಶದಲ್ಲಿ blessed me. ದೇವರು ನನ್ನನ್ನು ಆಶೀರ್ವದಿಸಿದನು. I blessed men of God. ನಾನು ದೇವರ ಸೇವಕರನ್ನು ಆಶೀರ್ವದಿಸಿದೆನು. Today I am supporting about 400 pastors every month. ಇವತ್ತು ನಾನು ಪ್ರತಿ ತಿಂಗಳು 400 ಸಭಾಪಾಲಕರಿಗೆ ಸಪೋರ್ಟ್ ಅನ್ನು ಕೊಡ್ತಾ ಇದ್ದೇನೆ. Every month. ಪ್ರತಿ ತಿಂಗಳು. I want you to know, ನೀವೊಂದು ತಿಳ್ಕೋಬೇಕು, God blesses us to be a blessing. ನಾವು ಬೇರೆಯವರಿಗೆ ಒಂದು ಆಶೀರ್ವಾದವಾಗಿ ಇರುವಂತೆಯೇ ದೇವರು ನಮ್ಮನ್ನು ಆಶೀರ್ವದಿಸುತ್ತಾನೆ. One big pastor called and told me, ಒಂದು ದೊಡ್ಡ ಪಾಸ್ಟರ್ ನನ್ನನ್ನು ಕರೆ ಮಾಡಿ ಹೇಳಿದರು, we all gave our life to build our church, ನಾವು ಎಲ್ಲರೂ ನಮ್ಮ ಜೀವನವನ್ನು ಕೊಟ್ಟು ನಮ್ಮ ಸಭೆಯನ್ನು ನಾವು but ಕಟ್ಟಿದ್ದೇವೆ. you gave your life to build churches for other pastors. ಆದ್ರೆ ನೀವಾದರೂ ಬೇರೆ ಸಭಾಪಾಲಕರಿಗಾಗಿ ಸಭೆಯನ್ನು ಕಟ್ಟುವುದಕ್ಕಾಗಿ ನಿಮ್ಮ ಜೀವವನ್ನು ನೀವು ಕೊಡ್ತಾ ಇದ್ದೀರಾ. Oh, I want to challenge you. ಇವತ್ತು ನಿಮಗೆ ಸವಾಲು ಇಡುತ್ತೇನೆ. Today we have dug more than 80 borewells in Karnataka. ಕರ್ನಾಟಕ ರಾಜ್ಯದಲ್ಲಿ 80ಕ್ಕೂ ಮೇಲ್ಪಟ್ಟ ಬೋರ್ವೆಲ್ ಗಳನ್ನು ನಾವು ತೋಡಿದ್ದೇವೆ. All over Karnataka we have built over 225 churches in every village. ಪ್ರತಿಯೊಂದು ಗ್ರಾಮದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ 225 ಗ್ರಾಮಗಳಲ್ಲಿ ನಾವು ಸಭೆಗಳನ್ನು ಕಟ್ಟಿದ್ದೇವೆ. God does not
blesses us to fulfill our desires, God blesses us to be a blessing. ನಾವು ನಮ್ಮ ಆಸೆಗಳನ್ನು ನೆರವೇರಿಸುವುದಕ್ಕೋಸ್ಕರ ದೇವರು ನಮ್ಮನ್ನು ಆಶೀರ್ವದಿಸುವುದು ಇಲ್ಲ, ಆದ್ರೆ ನಾವು ಇತರರಿಗೆ ಒಂದು ಆಶೀರ್ವಾದ ಇರುವಂತೆ ದೇವರು ನಮ್ಮನ್ನು ಆಶೀರ್ವದಿಸುತ್ತಾನೆ. So when do the test comes? ಆದುದರಿಂದ ಆ ಪರಿಶೋಧನೆ ಯಾವಾಗ ಬರುತ್ತೆ? After the blessing. ಆಶೀರ್ವಾದಗಳನ್ನು ಹೊಂದಿದ ನಂತರ. You had nothing before. ನಿಮ್ಮ ಬಳಿ ಏನು ಸಹ ಇರಲಿಲ್ಲ. Today God has lifted you up. ಇವತ್ತು ದೇವರು ನಿಮ್ಮನ್ನು ಉನ್ನತ ಮಟ್ಟಿಗೆ ಎತ್ತಿದ್ದಾರೆ. So I want you to understand. ಆದುದರಿಂದ ನೀವು ಅರ್ಥ ಮಾಡಿಕೊಳ್ಳಿರಿ. In Psalms 106 verse number 15. ಕೀರ್ತನೆ 106:15ನೇ ವಚನದಲ್ಲಿ ಆತನು ಅವರ ಆಶೆಯನ್ನು ಪೂರೈಸಿದರು, ಅವರ ಪ್ರಾಣಕ್ಕೆ ಕ್ಷಯವನ್ನು ಬರಮಾಡಿದನು. So he gave them what they asked for, but sent a wasting disease among them. Now imagine, ಯೋಚನೆ ಮಾಡಿ ನೋಡ್ರಿ, he gave them their request but sent leanness into their soul. ನೋಡ್ರಿ, ಆತನು ಅವರ ಆಶೆಯನ್ನು ಪೂರೈಸಿದನು, ಆದರೆ ಪ್ರಾಣಕ್ಕೆ ಕ್ಷಯವನ್ನು ಬರಮಾಡಿದನು. He gave them their blessing. ಅವರಿಗೆ ಆಶೀರ್ವಾದವನ್ನು ಕೊಟ್ಟನು. Today you are going to London. ಇವತ್ತು ನೀವು ಲಂಡನ್ಗೆ ಹೋಗ್ತಾ Today you ಇದ್ದೀರಾ. are going to Australia. ಇವತ್ತು ನೀವು ಆಸ್ಟ್ರೇಲಿಯಾ, Tomorrow you are going to New Zealand. ನಾಳೆ ನ್ಯೂಜಿಲೆಂಡ್. God is blessing you. ದೇವರು ನಿಮ್ಮನ್ನು ಆಶೀರ್ವದಿಸ್ತಾ But ಇದ್ದಾನೆ. where is God in the midst of your blessing? ಆದ್ರೆ ನಿಮ್ಮ ಆಶೀರ್ವಾದಗಳ ಮಧ್ಯದಲ್ಲಿ ದೇವರು ಎಲ್ಲಿದ್ದಾನೆ You know, ಗೊತ್ತಾ? today our church has grown so large. ಇವತ್ತು ನಮ್ಮ ಸಭೆ ಎಷ್ಟು ದೊಡ್ಡದಾಗಿ ಬೆಳೆದಿದೆ. But what I like in our church, ಆದ್ರೆ ನಮ್ಮ ಸಭೆಯಲ್ಲಿ ನನಗೆ ಏನು ಇಷ್ಟಪ್ಪ ಅಂದ್ರೆ prayer. ಪ್ರಾರ್ಥನೆ. I don't want to miss prayer. ಪ್ರಾರ್ಥನೆ ಮಾತ್ರ ನಾನು ತಪ್ಪಿಸಿಕೊಳ್ಳಕ್ಕೆ ಇಷ್ಟಪಡೋದಿಲ್ಲ. I was listening to Benny Hinn this week. ಈ ವಾರ ನಾನು ಬೆನಿ ಹಿನ್ ಅವರು ಸಂದೇಶ ಕೇಳಿಸ್ಕೊತಾ ಇದ್ದೆ. And this is what he said. ಅವರು ಇದನ್ನೇ ಹೇಳಿದರು. When God started to bless me, ದೇವರು ನನ್ನನ್ನು ಆಶೀರ್ವದಿಸಲು ಪ್ರಾರಂಭಿಸಿದಾಗ I started to spend more time with people. ನಾನು ಜನರ ಸಂಗಡ ಅಧಿಕವಾದ ಸಮಯವನ್ನು ಕಳೆಯಲಿಕ್ಕೆ ಪ್ರಾರಂಭ ಮಾಡಿದೆ. And that is the mistake I made. ಆದ್ರೆ ನಾನು ಆ ತಪ್ಪನ್ನೇ ಮಾಡಿದೆ. Because when God started to bless me, ಯಾಕಂದ್ರೆ ದೇವರು ನನ್ನನ್ನು ಆಶೀರ್ವದಿಸಲು ತೊಡಗಿದ. I was spending time with people and I became busy. ನಾನು ಜನರೊಟ್ಟಿಗೆ ಸಮಯವನ್ನು ಕಳೆದುಕೊಂಡು ನಾನು ಸಮಯವಿಲ್ಲದೆ ಇದ್ದೆ. But now I have learned. ಆದ್ರೆ ಈಗ ನಾನು ಕಲಿತಿದ್ದೇನೆ. I need to be with God. ನಾನು ದೇವರ ಸಂಗಡ ಸಮಯವನ್ನು ಕಳೆಯಬೇಕು. I want to challenge you today. ಇವತ್ತು ನಾನು ನಿಮಗೆ ಸವಾಲು ಇಡುತ್ತೇನೆ. In the midst of your blessings, stay with God. God will raise you up to the next level. ಆಮೆನ್, ಆಮೆನ್. ನಿಮ್ಮ ಆಶೀರ್ವಾದಗಳ ಮಧ್ಯದಲ್ಲಿ ನೀವು ದೇವರ ಸಂಗಡ ಇರ್ರಿ. ದೇವರು ನಿಮ್ಮನ್ನ ಇನ್ನೊಂದು ಮಟ್ಟಿಗೆ ತೆಗೆದುಕೊಂಡು ಹೋಗುತ್ತಾನೆ. Hallelujah. Hallelujah. Turn to your neighbor and say, ಪಕ್ಕದಲ್ಲಿ ನೋಡಿ ಹೇಳ್ರಿ, don't forget God when you are full. ನೀವು ಫುಲ್ ಆಗಿ ತುಂಬಿದಾಗ ದೇವರನ್ನು ಎಂದೂ ಮರೆಯಬೇಡ್ರಿ. Hallelujah. Hallelujah. When everything is going well, ಎಲ್ಲ ಚೆನ್ನಾಗಿ ನಡೀತಾ ಇದ್ದಾಗ, husband job, wife job, son job, daughter job, ಮಗಳಿಗೆ ಕೆಲಸ, everything is there. ಎಲ್ಲ ಇದೆ. But no time for God. ಆದ್ರೆ ದೇವರಿಗೆ ಸಮಯ ಇಲ್ಲ. Before getting a child, they will come pray. The moment they are pregnant, they get a child. They don't come to church on Sunday. Why you don't come? Because this fellow is getting up late. ಮಗುಗಾಗಿ ಪ್ರಾರ್ಥನೆ You ಮಾಡ್ತಾರೆ. understand? In the midst of your blessings, your devotion to God is very crucial. ನಿಮ್ಮ ಆಶೀರ್ವಾದಗಳ ಮಧ್ಯದಲ್ಲಿ ದೇವರ ಮೇಲೆ ನೀವು ಇಟ್ಟಿರುವ ಭಕ್ತಿನೇ ಬಹಳನೇ ಮುಖ್ಯವಾಗಿರುತ್ತದೆ. I want you to read Deuteronomy 8 verses 10 to 14. ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 10ರಿಂದ 14 ಓದಿಕೊಳ್ಳೋಣ. Yes. ನೀವು ಹೊಟ್ಟೆ ತುಂಬಾ ಉಂಡು ಸುಖದಿಂದಿರುವಾಗ ನಿಮ್ಮ ದೇವರಾದ ಯೆಹೋವನು ನಿಮಗೆ ಉತ್ತಮ ದೇಶವನ್ನು ಕೊಟ್ಟುದಕ್ಕಾಗಿ ಆತನನ್ನು ಸ್ತುತಿಸಬೇಕು. Hallelujah. ನೀವು ಹೊಟ್ಟೆ ತಿನ್ನು ತುಂಬಿ, ಹೊಟ್ಟೆ ತುಂಬಾ ಉಂಡು, ಹೊಟ್ಟೆ ತುಂಬಾ ಉಂಡು ಫುಲ್ ಊಟ ಮಾಡಿ ಫುಲ್ ಆಗಿದೆ. ಆ ಟೈಮ್ ಡೋಂಟ್ ಫರ್ಗೆಟ್ ಗಾಡ್. ನಿಮ್ಗೆ ಹೊಟ್ಟೆ ತುಂಬಿರುವ ಸಮಯದಲ್ಲಿ ನೀವು ದೇವರನ್ನ ಮರಿಬೇಡ್ರಿ. ಇವಾಗ ಎಲ್ಲ ಇರ್ತದೆ. Now you have ಏನ್ everything. ಬೇಕಂದ್ರೆ ಇರ್ತದೆ. Whatever you want is there. ಆ ಟೈಮ್ ಯಾರಿಲ್ಲ, But who is not there? ದೇವರಿಲ್ಲ. God is not there. ಏನು ಇಲ್ಲ ಅಂತ ಹೇಳಿದ ತಕ್ಷಣ ನಮ್ಮ ದೇವರನ್ನು ನಾವು ಬಂದಿದ್ದೀವಿ. ನಾವು ದೇವರಿರ್ತಾರೆ, ಎಲ್ಲ ಇದೆ, ದೇವರಿಲ್ಲ. When you are full,
Don't forget God. ನೀವು ಹೊಟ್ಟೆ ತುಂಬಾ ತಿಂದಾಗ ನೀವು ದೇವರನ್ನು ಮರೆಯಬೇಡಿರಿ. When you have eaten and are satisfied, When you are eaten and satisfied, praise the Lord your God for the good land he has given you. oh stotram, you read? ನೀನು ಹೊಟ್ಟೆ ತುಂಬಾ ತಿಂದು ಉಂಡು ಸುಖದಿಂದಿರುವಾಗ Ah, ನಿಮ್ಮ ದೇವರಾದ ಯೆಹೋವನು ನಿಮಗೆ ಉತ್ತಮ ದೇಶವನ್ನು ಕೊಟ್ಟಿದ್ದಕ್ಕಾಗಿ ಆತನನ್ನು ಸ್ತುತಿಸಬೇಕು. ಸ್ತುತಿಸಬೇಕು. You have to- What God has given to me, I must praise Him. ದೇವರು ನಮಗೆ ಕೊಟ್ಟಿದ್ದ ಆಶೀರ್ವಾದಕ್ಕಾಗಿ ನಾವು ಆತನನ್ನು ಸ್ತುತಿಸಬೇಕು. Verse 11. Be careful that you do not forget the Lord your God. Be careful. Be ನೀವು careful. ಎಚ್ಚರವಾಗಿರ್ರಿ. Don't forget your God. ನಿಮ್ಮ ದೇವರನ್ನು ಮರೆಯಬೇಡಿ. When you have everything, don't forget your God. ನಿಮ್ಮ ಬಳಿಕ ಎಲ್ಲವೂ ಇದ್ದಾಗ ನಿಮ್ಮ ದೇವರನ್ನು ಮರೆತು ಬಿಡಬೇಡಿ. Yes, yes, Failing to observe his commands, yes. his laws and his decrees that I am giving you this day. Amen. You. ನಾನು ಈಗ ನಿಮಗೆ ಬೋಧಿಸುವ ನಿಮ್ಮ ದೇವರಾದ ಯೆಹೋವನ ಆಜ್ಞೆ ವಿಧಿ ನಿರ್ಣಯಗಳನ್ನು ಕೈಕೊಳ್ಳದವರು ಆತನನ್ನು ಮರೆಯುವವರು ಆಗ ಬೇಡಿ. Otherwise, when you eat and are satisfied, when you build fine houses and settle down, Everybody read this. When you eat and are satisfied, when you build fine houses and settle down, and when your herds and flocks grow large, and your silver and gold increase, all you have is multiplied, then your heart will become proud, oh, and you will forget the Lord your God who brought you out of Egypt, out of the land of slavery. read in Kannada. ನೀವು ಹೊಟ್ಟೆ ತುಂಬಾ ಉಂಡು ಸುಖವಾಗಿದ್ದು ಒಳ್ಳೆ ಮನೆಗಳನ್ನು ಕಟ್ಟಿಸಿಕೊಂಡು ಒಳ್ಳೆ ಮನೆಗಳಲ್ಲೂ ಕಟ್ಟಿಸಿಕೊಂಡು ಅವುಗಳಲ್ಲಿ ವಾಸವಾಗಿರುವ ಕಾಲದಲ್ಲಿ ಅವುಗಳಲ್ಲಿ ವಾಸವಾಗ ಕಾಲದಲ್ಲಿ ನಿಮ್ಮ ದನ ಕುರಿ ಆಡು ಕುರಿಗಳು ನಿಮ್ಮ ಬೆಳ್ಳಿ ಬಂಗಾರವು ನಿಮ್ಮ ಬೆಳ್ಳಿ ನಿಮ್ಮ ಬಂಗಾರವು ಎಲ್ಲ ಹೆಚ್ಚುತ್ತಿರುವಾಗ ಎಲ್ಲ ಹೆಚ್ಚುತ್ತಿರುವಾಗ ಒಂದು ವೇಳೆ ನೀವು ಮದಿಸಿ ನಿಮ್ಮ ಒಂದು ವೇಳೆ ದೇವರಾದ ನೀವು ಫೊಗೆಟ್ ಮಾಡಬೇಡ, ಮರೆತು ನಿಮ್ಮ ದೇವರಾದ ಯೆಹೋವನನ್ನು ಮರೆತೀರಿ. when everything is there, ಎಲ್ಲವೂ ಇದ್ದಾಗ be careful. ನೀವು ಎಚ್ಚರವಾಗಿರ್ರಿ. Come on, somebody shout a hallelujah. ಹಾಲೆಲೂಯಾ. When everything is there, ಎಲ್ಲವೂ ಇದ್ದಾಗ you started with a cycle, ನೀವು ಒಂದು ಸೈಕಲ್ ಜೊತೆ ಪ್ರಾರಂಭಿಸಿದಿರಿ, you went to a scooter, ನಂತರ ಸ್ಕೂಟರು, then you went to auto, ನಂತರ ಆಟೋ, and now you got a beautiful car. ಈಗ ಒಂದು ಒಳ್ಳೆ ಸುಂದರವಾದ ಕಾರು. When you had cycle, ಸೈಕಲ್ ಇದ್ದಾಗ, when you had scooter, ಸ್ಕೂಟರ್ ಇದ್ದಾಗ you came for all the prayer and all the service. ಎಲ್ಲಾ ಪ್ರಾರ್ಥನೆ ಎಲ್ಲಾ ಆರಾಧನೆಗೆ ಇಲ್ಲಿ ನೀವು ಹಾಜರಾಗಿದ್ರಿ. Now you have a car, you have no time for God. ಈಗ ನಿಮ್ಗೆ ಕಾರ್ ಇದೆ, ದೇವರಿಗೆ ಸಮಯವೇ ಇಲ್ಲ. God will give you and test you. ದೇವರು ನಿಮಗೆ ಕೊಟ್ಟು ಪರೀಕ್ಷೆ ಮಾಡುತ್ತಾನೆ. Are you faithful? ನೀವು ನಂಬಿಗಸ್ತಿಗರಾಗಿದ್ದೀರಾ? I want to challenge you today. ಇವತ್ತು ನಾನು ನಿಮಗೆ ಸವಾಲು The ಇಡುತ್ತೇನೆ. more the blessing, ಆಶೀರ್ವಾದಗಳು ಹೆಚ್ಚುತ್ತಾ ಇದ್ದಾಗ the more closer we must come to God. ನಾವು ಎಷ್ಟು ಆಶೀರ್ವಾದ ಹೆಚ್ಚುತ್ತೋ ಅಷ್ಟು ನಿಕಟವಾಗಿ ನಾವು ದೇವರ ಸಮೀಪಕ್ಕೆ ಬರಬೇಕು. Can somebody praise Him right now? ಯಾರಾದ್ರೂ ಆತನನ್ನು ಸ್ತುತಿಸಿರಿ. Everybody say, do not forget the Lord. Do not forget the Lord. When you are full, When you are full, don't forget God. don't forget God. Everything is there. ಎಲ್ಲವೂ ಇದೆ. But I don't have time to read the Bible. ಆದ್ರೆ ಸತ್ಯವೇದ ಓದಲು No ಸಮಯ time to ಇಲ್ಲ. pray. ಪ್ರಾರ್ಥನೆ ಮಾಡಲು No ಸಮಯ ಇಲ್ಲ. time to fast. ಉಪವಾಸ ಮಾಡಲು No time to go to church. ಸಭೆಗೆ ಹೋಗಲು ಸಮಯ ಇಲ್ಲ. I will go 2 times in a month. ಒಂದು ತಿಂಗಳಲ್ಲಿ 2 ಬಾರಿ ಮಾತ್ರ ಹೋಗುತ್ತೇನೆ ಸಭೆಗೆ. But when you had nothing, ಆದ್ರೆ ಏನು ಸಹ ಇಲ್ಲದೆ ಇದ್ದಾಗ you came every Sunday, you sat for all the service. ಪ್ರತಿ ಭಾನುವಾರ ಬಂದು ಪ್ರತಿಯೊಂದು ಆರಾಧನೆಯಲ್ಲಿ ಕುಳಿತಿದ್ರಿ. But when the blessings come, ಆದ್ರೆ ಆಶೀರ್ವಾದಗಳು ಬಂದ ಮೇಲೆ testing is coming. ಪರಿಶೋಧನೆ ಬರ್ತಾ ಇದೆ. Are you faithful to God? ನೀವು ದೇವರಿಗೆ ನಂಬಿಗಸ್ತರಾಗಿದ್ದೀರಾ? I want you to read Proverbs 30:8 and 9. ಜ್ಞಾನೋಕ್ತಿಗಳು 30, 8, 9 ಓದಿಕೊಳ್ಳೋಣ. a person's riches may ransom their life, Yeah. but the poor cannot respond to threatening rebukes. Yeah. The light of the righteous shines brightly, but the lamp of the wicked is snuffed out. The light of the righteous shines brightly, but the lamp of the wicked is snuffed off. Verse number 8. A man's riches may ransom his life, but a poor man hears no threat. ವ್ಯತ್ಯರ್ಥವನ್ನು ಸುಳ್ಳುಗಳನ್ನು ನನ್ನಿಂದ ದೂರವಾಗಿ ತೆಗೆದುಹಾಕು.
ಬಡತನವಾಗಲಿ ಐಶ್ವರ್ಯವಾಗಲಿ ನನಗೆ ಕೊಡಬೇಡ, ನನಗೆ ತಕ್ಕಷ್ಟು ಆಹಾರವನ್ನು ಭೋಜನ ಮಾಡಿಸು. Ah, Keep falsehood and lies far from me. Give me neither poverty nor riches, but give me only my daily bread. Otherwise, I may have too much and disown you and say, who is the Lord? Or I may become poor and steal and so dishonor the name of my God. now imagine, Lord, don't bless me too much. Give me what I want. You know why? If you bless me too much, I'll become proud and I will say, who is that God?